ನಮ್ಮ ಮೈಕೆ ಸೌಂಡ್ ಕೊಡ್ತೀನಿ ಸ್ವಲ್ಪ ಸಾಕ್ಬಿಡಿ. ನಾನು ನಿನ್ನೆ ಈ ರೀತಿಯಾಗಿ ನಾವು ಮೂಡಾದಲ್ಲೇ ಬಹಿರಂಗವಾಗಿ ನಮ್ಮ ಮಾಧ್ಯಮದ ಜೊತೆ ಮೂಡ ಎದುರಿಗೆ ಗೇಟಲ್ಲಿ ಕೂತ್ಕೊಂಡು ಮಾತಾಡ್ತೀನಿ. ಯಾರು ಬೇಕಾದ್ರೂ ನಮ್ಮ ಜೊತೆ ಬರ್ಬೋದು. ನಿಮ್ಗೇನಾದ್ರೂ ಇದ್ರ ಬಗ್ಗೆ ತಿಳಿದಿದ್ರೆ ಗೊತ್ತಿದ್ರೆ ಹೇಳ್ರಿ. ನೀವು ಯು ಕ್ಯಾನ್ ಆಲ್ಸೋ ಜಾಯಿನ್ ವಿತ್ ಮೀ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರೀಯ ಸೇನೆಯವರು ಬಂದಿದ್ದಾರೆ, ಇಲ್ಲ ಕರ್ನಾಟಕ ರಾಷ್ಟ್ರೀಯ ಗ್ರಾಹಕರ ಪರಿಷತ್ನವರು ಬಂದಿದ್ದಾರೆ, ಮತ್ತು ನಮ್ಮ ಗಂಗರಾಜ್ ಅವರು ಬಂದಿದ್ದಾರೆ. ಅವರು ಸುಮಾರೆಲ್ಲ ಪತ್ತೆ ಹಚ್ಚಿ ಎಲ್ಲ ಜನಕ್ಕೆಲ್ಲ ಹೇಳ್ತಿರ್ತಾರೆ. ಹಾಗೆ ಯಾರು ಬೇಕಾದ್ರೂ ನೀವು ಬಂದು ಮಾತಾಡ್ಬೋದು ಅಂತ ಹೇಳಿದೆ, ಬಂದಿದ್ದಾರಲ್ಲ. ಇಲ್ಲಿ ಬಹಳ ಪ್ರಮುಖವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ನನಗೆ 92 ಕೋಟಿ ಬರಬೇಕು, 62 ಕೋಟಿ ಬರಬೇಕು ಅಂತಕ್ಕಂಥ ನನಗೆ ಅರ್ಥ ಆಗಿಲ್ಲಪ್ಪ. ಯಾವ ತರ ಲೆಕ್ಕಾಚಾರ ಹಾಕೊಂಡು ಅವ್ರು ಕೇಳ್ತಾ ಇದ್ದಾರೆ. ದಟ್ಟು ಯು ಆರ್ ದಿ ಫಿನಾನ್ಸ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ, ಯು ಆರ್ ದ ಫಿನಾನ್ಸ್ ಮಿನಿಸ್ಟರ್. ನಾನು ಸಿದ್ದರಾಮಯ್ಯ ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಲಾ ಮಾಡಿದವರು, ಒಟ್ಟಿಗೆ ರಾಜಕಾರಣ ಮಾಡಿದವರು. ನಾನು ಮೊದಲು MLA ಆದೆ, ಆಮೇಲೆ ಆದ್ರು ಅವರು. ಬಟ್ ಸಿದ್ದರಾಮಯ್ಯ ನನಗೆ ಗೊತ್ತಿರೋ ರೀತಿಯಲ್ಲಿ ಒಬ್ಬ ಸಮಾಜವಾದಿ ಮನಸ್ಸುಳ್ಳಂತ, ಸಮಾಜದಲ್ಲಿ ಬಡವರ ಬಗ್ಗೆ, ಆರ್ಥಿಕವಾಗಿ ಜರ್ಜರಿತರಾದವ್ರ ಬಗ್ಗೆ, ಅನಾಥ ಪ್ರಜ್ಞೆಯ ಸಮಾಜಗಳ ಬಗ್ಗೆ ಅಪಾರವಾದಂತ ಕಳಕಳಿಯನ್ನು ಇಟ್ಕೊಂಡಂತ ಸಿದ್ದರಾಮಯ್ಯ. ಆದರೆ ಅಂತ ಸಿದ್ದರಾಮಯ್ಯ ಯಾಕೆ ಹಿಂಗ್ ಬದಲಾವಣೆ ಆಗ್ಬಿಟ್ರು? ಯಾಕೆ ಮಣ್ಣು ಹಿಡಿದು ಹೋಗ್ತಾ ಇದ್ದೀರಿ? ಮಣ್ಣಿಗೋಸ್ಕರ ಯಾಕೆ ಆಸೆ ಪಡ್ತಾ ಇದ್ದೀರಾ? ಒಬ್ಬ ಮುಖ್ಯಮಂತ್ರಿ ಮಣ್ಣಿಗೋಸ್ಕರ ಯಾಕೆ ಆಸೆ ಪಡ್ತಾರೆ ನನಗೆ ಗೊತ್ತಾಗಲಿಲ್ಲ. ವೇಟ್ ಚಿನ್ಕುರುಳಿಯವರೇ, ವೇಟ್. ಸಿದ್ದರಾಮಯ್ಯ ಯಾಕೆ ಹಿಂಗಾದ್ರು? ಸಮಾಜವಾದಿ ಮನಸ್ಸುಳ್ಳಂತ, ಸಮಾಜದ ಬಗ್ಗೆ ಅಪಾರ ಕಳಕಳಿ ಇಂತ ಸಿದ್ದರಾಮಯ್ಯ ಯಾಕೆ ಈ ತರ ಬದಲಾವಣೆ ಆಗುವುದು ಅಂತಕ್ಕಂಥ. ಮತ್ತದ್ರ ಜೊತೆಗೆ ಹಿಂದೆನೂ ಕೂಡ 5 ವರ್ಷ ಮುಖ್ಯಮಂತ್ರಿ ಇದ್ರು. ಯಾರಿಗಾರು ಒಂದು ಸೈಟ್ ಕೊಟ್ರ? ಯಾರಿಗಾರು ಒಂದು ಸೈಟ್ ಕೊಟ್ರ? ಇಲ್ಲ. ನೀವು ಕಾಂಗ್ರೆಸ್ ಪಾರ್ಟಿ, ನಿಮ್ಮನ್ನು ಕರ್ಕೊಂಬಂದವನೇ ನಾನು ಕಾಂಗ್ರೆಸ್ಗೆ. ಪುಣ್ಯಾತ್ಮ ದೇವರಾಜರಸು, ಇಂದಿರಾ ಗಾಂಧಿ ಲಕ್ಷಾಂತರ ಸೈಟ್ ಕೊಟ್ರು, ಲಕ್ಷಾಂತರ ಮನೆಗಳು ಕಟ್ಕೊಟ್ರು. ನೀವೇನ್ರಿ ಮಾಡಿದ್ರಿ? ಅಕ್ಕಿ ಕೊಟ್ಟೆ, ಅಕ್ಕಿ ಎಲ್ಗೋಯ್ತಾವ? ಒಂದು ದೇಶದಲ್ಲಿ ಜನ ಭಾವನೆ ಪಡುವಂತದ್ದು ಒಂದು ಸೂರು. ನಾನು ರಕ್ಷಣೆಗೋಸ್ಕರ ನನ್ನ ಕುಟುಂಬದ ಸಂಸಾರದಲ್ಲಿ ನನಗೊಂದು ಸೂರು ಬೇಕು, ಗರ ನಮ್ಮಲ್ಲಿ ಹೇಳ್ತೀವಿ. ಅಮೆರಿಕಾದಲ್ಲಿ 20% ಆಫ್ ದ ಬಡ್ಜೆಟ್ ಆಫ್ ದ ಸ್ಟೇಟ್ ರಿಸರ್ವ್ ಮಾಡ್ತಾರೆ ಹೌಸಿಂಗಿಗೆ. ನೀವೇನ್ ಮಾಡಿದ್ದೀರಿ ಇಲ್ಲಿ? ಹೌಸಿಂಗಿಗೆ ಏನ್ ಮಾಡಿದ್ದೀರಾ ಇಲ್ಲಿ? ಏನು? ನನ್ನ ಆಡಳಿತ ಏನಪ್ಪ? ನಿನ್ನ ಆಡಳಿತ ಏನಾಗಿದೆ? ನಿಮ್ಮ ಆಡಳಿತ ಇಲ್ಲಿ? ಅರೆ 50-50 ಯಾರಿಗೆ ಕೊಡ್ತೀರಿ? ಅಯ್ಯೋ ದೇವ, ಅದು ಯಾರ ಲ್ಯಾಂಡು? ದೇವನೂರು ನೀವು ತಗೊಂಡಿದ್ರಲ್ಲ. 464ನೇ ಸರ್ವೆ ನಂಬರ್ 316 ಗುಂಟೆ, 3 ಎಕರೆ 16 ಗುಂಟೆ. ಒಬ್ಬ ದಲಿತಂದ್ರಿ ಅದು. ಹ್ಯಾವ್ ಟೇಕನ್ ದ ಪರ್ಮಿಷನ್ ಆಫ್ ದ ಗವರ್ಮೆಂಟ್ ಟು ಪರ್ಚೇಸ್ ದಟ್ ಲ್ಯಾಂಡ್? ಯಾರೋ ನಿಮ್ಮ ಬಾಮೈದನ ಯಾರೋ ತಗೊಂಡವ್ರಿ. ನಿಮ್ಮ ಬಾಮೈದ ಪಾಪ ಎಷ್ಟು ಮಟ್ಟಿಗೆ ಆರ್ಥಿಕವಾಗಿ ಬಲಾನೋ ಏನೋ ನಮಗ್ ಗೊತ್ತಿದೆ. ಅದು ಪಾಪ ಅವ್ರ ಕಟ್ಟ ಅವ್ರಿಗಿತ್ತು. ಅವ್ರ ಹತ್ರ ಅರಿಶಿನ ಕುಂಕುಮ ಬಗ್ಗೆ ಏನ್ರಿ? ಏನ್ ಜನಕ್ಕೆ ಅರ್ಥ ಆಗಲ್ಲ ಅನ್ಕೊಂಡ್ಬಿಟ್ಟು ಸಿದ್ದರಾಮಯ್ಯ. ಜನ ಬುದ್ಧಿವಂತರಿದ್ದಾರ್ರಿ. ಜನ ನೀವು ದಡ್ಡರಾಗ್ತಾ ಇದ್ದೀರಾ.
ಜನ ಬುದ್ಧಿವಂತರಾಗ್ತಾ ಇದ್ದಾರೆ. ಒಬ್ಬ ದಲಿತನ ಭೂಮಿ ಅಹಿಂದ ನಾಯಕ ಅದು ವ್ಯಾಲ್ಯೂ ಎಷ್ಟು? ಸರ್ಕಾರದ ವ್ಯಾಲ್ಯೂ ಎಷ್ಟು ಆವತ್ತಿನ ಕಾಲಕ್ಕೆ? ಅದು 3,24,700. 3,20,000. ಆಯ್ತಪ್ಪ, ಈಗ 1 ಕೋಟಿನೇ ಅಂತ ಇಟ್ಕೊಳ್ಳೋಣ. ಅದು ಎಷ್ಟು ಬೇಕಾಗಿತ್ತು? 1 ಕೋಟಿ ಅಂದ್ರೂ 3.5 ಕೋಟಿ ಬೇಕು. ಮತ್ತೆ 62 ಕೋಟಿ ಎಲ್ಲಿ ಕೇಳ್ತೀರಾ? ಮಿಸ್ಟರ್ ಸಿದ್ದರಾಮಯ್ಯ ಮಸ್ಟ್ ನೋ ದಟ್ ಒಂದು ಲ್ಯಾಂಡ್ ನ ಡೆವಲಪ್ಮೆಂಟ್ ಮಾಡಿದ್ಮೇಲೆ ಪಾರ್ಕು, ಮೋರಿ, ರಸ್ತೆ ಎಲ್ಲ ಹೋಗಿ ಉಳಿಯೋದೇ 40%. ಹಾಗೆ ನೀವು 60% 100% ಕೇಳ್ತಾ ಇದ್ದೀರಿ. ಹೌ ಇಸ್ ದಟ್? ನಾನು ಅವರ ಲೀಗಲ್ ಅಡ್ವೈಸರ್ ಒಬ್ರು ಪೊನ್ನಣ್ಣ ಅಂತ MLA ಅವ್ರದ್ದು ನೋಡಿದ್ರೆ ಅವ್ರು ಹೇಳ್ತಾರೆ 100ಕ್ಕೆ ಕೊಡ್ಬೇಕಾಗಿತ್ತು. ಹೆಂಗ್ರಿ ಕೊಡ್ತಾರೆ? 100ಕ್ಕೆ ಅಯ್ಯೋ ದೇವ. ಹಾ, ಯಾರು ಇಲ್ಲ? ನೋ ಅತಿಕ್ರಮಣ. ಕುತ್ಕೋಪ, ಈ ಮೀಡಿಯಾದ ನಡಿಯಪ್ಪ, ಹಿಂಗೆಲ್ಲ ಮಾತಾಡ್ಬಾರ್ದು. ಇಲ್ಲಿ ಯಾರ್ದೋ ಪರವಾಗಿ ಬಂದು ಏನೋ ಮಾತಾಡ್ಬಾರ್ದ್ರಿ. ಗೊತ್ತಿದ್ರೆ ಮಾತಾಡುದು. ಏನಪ್ಪಾ, ಗೊತ್ತಿದ್ರೆ ಮಾತಾಡು. ನನಗಿಂತ ಸ್ನೇಹಿತ ಏನಲ್ಲ ಸಿದ್ದರಾಮಯ್ಯ ನಿನಗೆ. ಹಾ, ಹೌದು, ದಲಿತ್ ಕಮ್ಯುನಿಟಿ ಅವ್ರ ಹತ್ರ ಅವನ ಹೆಸರು ಎಂತದಪ್ಪ? ನಿಂಗಯ್ಯ ಸನ್ ಆಫ್ ಜವರಯ್ಯ. ದಲಿತರು ಭೂಮಿ ಇದು. ನಿಂಗಯ್ಯ ಜವರಯ್ಯ ಅವ್ರ ಭೂಮಿ ತಗೊಂಡ್ರು ಅಂತ 2004ರಲ್ಲಿ. ಆಯ್ತಾ? ಅದಿಲ್ಲಿ ಯಾರು ಇವರ ಸಿದ್ದರಾಮಯ್ಯನವರ ಪತ್ನಿಯ ಅಣ್ಣ 2004ರಲ್ಲಿ ನೋಡಿ ಸರ್, 25/8/2004ರಲ್ಲಿ ಖರೀದಿ ಮಾಡ್ತಾರೆ. ಓಕೆ ಸರ್, ಕನ್ಫ್ಯೂಸ್ ಆಗೋದು ಬೇಡ. 97-98 ಅಲ್ಲಿ 96-97 ಅಲ್ಲಿ ನೋಟಿಫೈ 6141 ಆಗುತ್ತೆ. ಅವಾರ್ಡ್ ನಿರ್ಣಯ ಆಗುತ್ತೆ. ಅವಾಗ ಇವರ ಭೂಮಾಲೀಕರ ಹೆಸರಲ್ಲೇ ಇರುತ್ತೆ ಜಾಗ. ಅದು ಮಲ್ಲಿಕಾರ್ಜುನ್ ಅಲ್ಲ, ನಿಂಗ ಉರುಪ್ ಇವರ ಜವರಾರ್ ಹೆಸರಲ್ಲೇ ಇರುತ್ತೆ. ಡಿನೋಟಿಫೈ ಆಗಿತ್ತು ತಗೊಂಡಿದ್ದಾರೆ. ಡಿನೋಟಿಫೈ ಆದ್ಮೇಲೆ ತಗೊಂಡಿರೋದು. ಹೌದು, 2098 ಅಲ್ಲಿ 97 ಅಂದ್ರೆ 98 ಅಲ್ಲಿ ಆಲ್ರೆಡಿ 6141 ಆಗಿ ಅವಾರ್ಡ್ 3,24,700 ರೂಪಾಯಿ ಅವಾರ್ಡ್ ನೋಟಿಸು ಭೂಮಾಲೀಕರಿಗೆ ತಲುಪಿಸಿದ್ದಾರೆ. ಹಣ ತಗೊಳ್ಳಿ ಬಂದು, ಇಲ್ಲ ಅಂದ್ರೆ ನಿಮ್ಮ ಭೂಮಿಯನ್ನ ನಾವು 16ನೇ ಕಲಂ ಪ್ರಕಾರ ನಾವು ವಶಕ್ಕೆ ತಗೋತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಡಿನೋಟಿಫೈ ಇಲ್ಲ, ತಗೊಂಡಿಲ್ಲ. ಪರಿಹಾರನ ರಿಸರ್ವ್ ಮಾಡಿಟ್ಟಿದ್ರು ಕೂಡ ದೇ ಹ್ಯಾವ್ ನಾಟ್ ರಿಸೀವ್ಡ್. ಪರಿಹಾರ ತಗೊಂಡಿಲ್ಲ ಅವರು. ಪರಿಹಾರ ತಗೊಳ್ದೇ ಇರೋದು ಅವ್ರ ಜವಾಬ್ದಾರಿ. ಅದಿಲ್ಲ. ಮೂಡ ಡಿನೋಟಿಫೈ ಆದ್ಮೇಲೆ ಯಾರ್ದದು? ಅವಂದೇ ತಾನೆ, ನಿಂಗಯ್ಯಂದೆ. ಏನ್ ಸ್ವಾಮಿ, ಅವನ ಹೆಸರಲ್ಲೇ ಡಿನೋಟಿಫೈ ಆಗಿರೋದು, ನಿಂಗಯ್ಯನ ಹೆಸರಲ್ಲೇ. ನಿಂಗಯ್ಯನ ಡಿನೋಟಿಫೈ ಎಲ್ಲ ಅವನ ಹೆಸರಲ್ಲಿ ಆಗಿ ಅದನ್ನ ನೀವು ಕಬಳಿಸ್ತೀರಲ್ಲ ಎಷ್ಟರ ಮಟ್ಟಿಗೆ ನೀವು? ಹೌದು, ಅಣ್ಣ ಏನು ಇಲ್ಲ. ಅದು ಇಲ್ಲ, ಅದಕ್ಕೆ ಅದ್ ಮಾಹಿತಿ ಇಲ್ಲ. ಅರಸ್ರೆ ಇಲ್ಲಿ ಒಟ್ಟಲ್ಲಿ ಹಾ 2010 ನಲ್ಲಿ ಅವ್ರಿಗೆ ಅರಿಶಿನ ಕುಂಕುಮ ಬರೀತಾರೆ. ಪಾಪ ಅವ್ರಿಗೆ ಪಾಪ ಈ ಗತಿ ಹಂಗಿದ್ದ. 2010 ನಲ್ಲಿ ದಾನ ಪತ್ರದ ಮುಖಾಂತರ ಅಣ್ಣನಿಂದ ತಂಗಿಗೆ ದಾನವಾಗಿ ಪಡ್ಕೊಂತಾರೆ.
ರೆವೆನ್ಯೂ ರೆಕಾರ್ಡ್ಸ್ ಚೇಂಜ್ ಆಗಿರ್ತದ 98 ನೋಟಿಫಿಕೇಶನ್ ಆದ್ಮೇಲೆ ಸರ್. ರೆವೆನ್ಯೂ ರೆಕಾರ್ಡ್ಸ್ ಅಲ್ಲಿ ಯಾರ ಹೆಸರು ತೋರಿಸ್ತಾರೆ? ರೆವಿನ್ಯೂ ರೆಕಾರ್ಡ್ಸ್ ಬಗ್ಗೆ ನಾವಿನ್ನ ತಗೊಂಡಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.